ಕಾಲಭೈರವ ತನ್ನ ಕೈಗೆ ಅಂಟಿಕೊಂಡಿರುವ ಬ್ರಹ್ಮದೇವನ 5ನೇ ತಲೆಯನ್ನು ಬಿಡಿಸಿಕೊಳ್ಳಲಾಗದೆ ಹೋಗ್ತಾರೆ. ಇದೇ ವಿಷಯನ ಮಹಾದೇವರ ಹತ್ತಿರ ಹೋಗಿ ಹೇಳ್ತಾರೆ. ಆಗ ಮಹಾದೇವ, ಕಾಲಭೈರವ, ನೀನು ಮಾಡಿರುವ ಕೆಲಸ ಧರ್ಮವೇ ಆದರೂ ಬ್ರಹ್ಮದೇವನ ತಲೆ ಕತ್ತರಿಸಿರುವುದಕ್ಕೆ ನಿನಗೆ ಬ್ರಹ್ಮ ಹತ್ಯೆ ಪಾತಕ ಸುತ್ತಿಕೊಂಡಿದೆ. ಅದಕ್ಕಾಗಿಯೇ ಬ್ರಹ್ಮ ಕಪಾಲ ನಿನ್ನ ಕೈಯಲ್ಲಿಯೇ ಅಂಟಿಕೊಂಡಿದೆ. ಈಗ ಈ ಬ್ರಹ್ಮ ಹತ್ಯೆ ಪಾತಕ ನಿನ್ನಿಂದ ತೊಲಗಿ ಹೋಗಬೇಕು ಅಂದ್ರೆ ನೀನು 14 ಲೋಕಗಳನ್ನು ಸಂಚಾರ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿ ಮಹಾದೇವರಿಗೆ ನಮಸ್ಕರಿಸಿ ಕಾಲಭೈರವೇಶ್ವರ ಅಂದಿನಿಂದ 12 ಸಂವತ್ಸರಗಳು 14 ಲೋಕಗಳನ್ನು ಸಂಚಾರ ಮಾಡ್ತಾರೆ. ತುಂಬಾ ಜನ ದೇವತೆಗಳನ್ನು, ಗಂಧರ್ವರನ್ನು, ಋಷಿಗಳನ್ನು ಭೇಟಿ ಮಾಡುತ್ತಾ ಅತಿ ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡುತ್ತಾ ಕಟ್ಟ ಕಡೆಯದಾಗಿ ಆ ಪರಮೇಶ್ವರನೇ ತನ್ನ ಸ್ವಯಂ ಸೃಷ್ಟಿಯಿಂದ ಭೂಮಿ ಮೇಲೆ ನಿರ್ಮಿಸಿದ ಕಾಶಿನಗರಕ್ಕೆ ಕಾಲಿಡ್ತಾರೆ. ಅಷ್ಟೇ, ಆಕಾಶದಲ್ಲಿ ಗುಡುಗು ಮಿಂಚು ಸಿಡಿಲು ಜೋರಾಗಿ ಮಳೆ ಬಂದು ತನ್ನ ಕೈಯಲ್ಲಿದ್ದ ಬ್ರಹ್ಮ ಕಪಾಲ ಕೆಳಗೆ ಬಿದ್ದು ಬೂದಿಯಾಗಿ ಹೋಗುತ್ತೆ. ಇಲ್ಲಿ ಏನಾಗ್ತಿದೆ ಅಂತ ಕಾಲಭೈರವೇಶ್ವರ ತಿರುಗಿ ನೋಡಿದಾಗ ಆ ಮಹಾದೇವ ಪ್ರತ್ಯಕ್ಷ ಆಗಿ, ಕಾಲಭೈರವ, ಧರ್ಮವನ್ನು ಕಾಪಾಡೋದಕ್ಕೆ ಜನಿಸಿರುವ ನೀನು ಬ್ರಹ್ಮ ಹತ್ಯೆ ಪಾತಕದಿಂದ 12 ಸಂವತ್ಸರಗಳು 14 ಲೋಕಗಳನ್ನು ಸಂಚಾರ ಮಾಡಿದ್ದೀಯ. ಈಗ ಅವಿಮುಕ್ತ ಕ್ಷೇತ್ರ ಅಂತ ಕರೆಯಲ್ಪಡುವ ಈ ಕಾಶಿನಗರಕ್ಕೆ ನಿನ್ನನ್ನು ಕ್ಷೇತ್ರಪಾಲಕನಾಗಿ ನೇಮಿಸುತ್ತಿದ್ದೇನೆ. ನಿನ್ನ ಅಪ್ಪಣೆ ಇಲ್ಲದೆ ಆ ಯಮಧರ್ಮ ಕೂಡ ಈ ಕಾಶಿನಗರಕ್ಕೆ ಕಾಲಿಡುವುದಿಲ್ಲ. ತರಗಳು ಬದಲಾದರೂ, ಯುಗಗಳು ಬದಲಾದರೂ ಮೊಟ್ಟ ಮೊದಲು ಈ ಕಾಶಿಯಲ್ಲಿ ನಿನಗಾದ ಮೇಲೆ ಪೂಜೆ ನನಗಾಗುತ್ತೆ ಅಂತ ಹೇಳಿ ಕ್ಷೇತ್ರಪಾಲಕನ ಬಾಧ್ಯತೆ ಕಾಲಭೈರವೇಶ್ವರನಿಗೆ ಒಪ್ಪಿಸಿ ಅಲ್ಲಿಂದ ಮಾಯ ಆಗ್ತಾರೆ ಶಿವ.